ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಆರಾಧ್ಯ ದೇವನಾಗಿರುವಂಥ ಮಲೆ ಮಾದೇಶ್ವರರ ನಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳೇ, ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರ ನಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇನ್ನೂ ಕೂಡ ನಮ್ಮ ವಾಹಿನಿಯನ್ನು ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡ್ತಾ ಇಲ್ಲ ಅಂದರೆ ಬೇಗ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ ಇನ್ನು ಹೆಚ್ಚಿನ ವಿಚಾರಗಳನ್ನು ಬೇಗ ತಿಳ್ಕೋಬಹುದು. ಇದೇ ಮೇ 25ನೇ ತಾರೀಕು ನಿಗೂಢ ಪ್ರಶ್ನೆಶಾಸ್ತ್ರ ತರಗತಿ ಇರುವಂಥದ್ದು. ಯಾರಿಗೆಲ್ಲ ತಾಂಬೂಲ, ವಿಳ್ಯದೆಲೆ, ಕವಡೆ ಶಾಸ್ತ್ರಾದಿಗಳನ್ನು, ತಂಡುಲ ಪ್ರಶ್ನಾ ಶಾಸ್ತ್ರಾದಿಗಳನ್ನು ಕಲಿಬೇಕು ಅಂತಿರುತ್ತೆ, ಅವರು ಅಡ್ಮಿಷನ್ ಆಗಿ ಅಂತ ಹೇಳ್ತಾ ಈ ವಾರದ ಕವಡೆ ಪ್ರಶ್ನೆಶಾಸ್ತ್ರದ ವಿಚಾರವನ್ನು ನೋಡುವಂಥ ಸಂದರ್ಭದಲ್ಲಿ 21ನೇ ತಾರೀಕಿಂದ 27ನೇ ತಾರೀಕುವರೆಗೆ ಶ್ರೀಶಕೆ 1946ನೇ ಕುರುದಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು, ಚೈತ್ರ ಮಾಸ ಮತ್ತು ಕೃಷ್ಣ ಪಕ್ಷ, ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಎರಡೂ ಇರುವಂಥದ್ದು. ವಿಶೇಷವಾಗಿ 21ನೇ ತಾರೀಕು ಮಹಾವೀರ ಜಯಂತಿ ಮತ್ತು ಪ್ರದೋಷ ಪೂಜೆ ಇರುವಂಥದ್ದು. 23ನೇ ತಾರೀಕು ಹುಣ್ಣಿಮೆ, 26ನೇ ತಾರೀಕು ನರ್ಮದಾ ನದಿ ಪುಷ್ಕರ ಇರುವಂಥದ್ದು. ಇದು ಈ ವಾರದ ವಿಶೇಷತೆಗಳು. ಇನ್ನು ಈ ವಾರದ 12 ರಾಶಿಯವರ ಭವಿಷ್ಯ ಅಂದರೆ ವಾರ ಭವಿಷ್ಯವನ್ನು ನೋಡೋದಾದ್ರೆ, ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಮೊದಲನೇದಾಗಿ ಮೇಷರಾಶಿಯವರನ್ನು ನೋಡೋಣ. 2, 4, 6, 8, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು, ಮನೆಗೆ ಬಂಧುಗಳು ಬರುವಂಥದ್ದು, ರಾಜ ಸನ್ಮಾನ, ಸಮಾಜದಲ್ಲಿ ಸನ್ಮಾನ ದೊರೆಯುವಂಥದ್ದು, ಕಾರ್ಯದಲ್ಲಿ ಸಿದ್ಧಿ ಲಾಭ ಯೋಗವಿದೆ. ವೃಷಭ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯವರಿಗೆ 2, 4, 6, 8, 9 ಕವಡೆ, ಮನೆಗಳಿಗೆ ಬಂಧುಗಳು ಬರುವಂಥದ್ದು, ಸಮಾಜದಲ್ಲಿ ಗೌರವ ಸನ್ಮಾನಗಳು, ಜೊತೆಗೆ ಕಾರ್ಯದಲ್ಲಿ ಸಿದ್ಧಿ ಜಯಲಾಭ ಪ್ರಾಪ್ತಿಯಾಗುವಂತಹ ಯೋಗ ವೃಷಭ ರಾಶಿಯವರಿಗಿದೆ. ಇನ್ನು ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿಯವರಿಗೆ 2, 4, 6, 8, 10, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು, ಸರ್ಕಾರದಿಂದ ಸಹಾಯ, ಧನಲಾಭ, ಸ್ತ್ರೀ ಸೌಖ್ಯ, ಮಿತ್ರರಿಂದ ಅನುಕೂಲ ಮತ್ತು ಕೀರ್ತಿ ಬೆಳೆಯುವುದು ಈ ವಾರ ಮಿಥುನ ರಾಶಿಯವರಿಗೆ ಕೂಡ ವಿಶೇಷವಾಗಿ ಚೆನ್ನಾಗಿದೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಹೇಗಿದೆ? 4, 4, 8, 8, 3, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು, ಕಷ್ಟ ಉಂಟು, ಆದರೆ ವಾರದ ಕೊನೆಯಲ್ಲಿ ಸುಖ ಉಂಟು. ಈ ಕಾರ್ಯವನ್ನು ಎಚ್ಚರದಿಂದ ಮಾಡಿ ಮುಗಿಸು, ಇಲ್ಲ ಧನಮಾನ ಹಾನಿ ಆಗುವಂತಹ ಸಾಧ್ಯತೆಗಳು ಇರ್ತದೆ ಅನ್ನುವಂಥದ್ದು ಕರ್ಕಾಟಕ ರಾಶಿಯವರು ಬರ್ತಾ ಇರೋದ್ರಿಂದ ಅಮ್ಮನವರ ದೇವಸ್ಥಾನಕ್ಕೆ ಹಾಲು ಮತ್ತು ಅಕ್ಕಿಯನ್ನು ಅರ್ಪಣೆ ಮಾಡುವಂಥದ್ದು ಒಳ್ಳೆಯದು. ಇದರಿಂದ ಸ್ವಲ್ಪ ಟೆನ್ಷನ್ ಕಮ್ಮಿ ಆಗುತ್ತೆ. ಇನ್ನು ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಸಿಂಹರಾಶಿಯವರಿಗೆ 2, 4, 6, 8, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು, ಕಷ್ಟ ಉಂಟು, ಎಚ್ಚರಿಕೆಯಿಂದ ಕೆಲಸವನ್ನು ಮಾಡು, ಇಲ್ಲ ಧನಮಾನ ಹಾನಿ ಆಗುವಂಥ ಸಾಧ್ಯತೆಗಳಿರ್ತದೆ ಅಂತ. ವಿಶೇಷವಾಗಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ ಅಥವಾ ಹಾಲಿನ ಅಭಿಷೇಕವನ್ನಾದರೂ ಮಾಡಿಸಿ, ಸ್ವಲ್ಪ ಟೆನ್ಷನ್ ಈ ವಾರ ನಿಮಗೆ ಕಮ್ಮಿ ಆಗುತ್ತೆ. ಇನ್ನು ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕನ್ಯಾ ರಾಶಿಯವ್ರಿಗೆ 2, 4, 6, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು, ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನ ಮಾನ ಲಾಭ, ಮನಸ್ಸಿನಂತೆ ಕೆಲಸಗಳು ನೆರವೇರುತ್ತದೆ, ಸುಖವಿದೆ. ಇನ್ನು ತುಲಾ ರಾಶಿಯವರ ಬಗ್ಗೆ ನೋಡೋಣ. ತುಲಾ ರಾಶಿಯವರಿಗೆ 2, 4, 6 ಕವಡೆ ಅಂಗಾತ ಬಿದ್ದಿರುವಂಥದ್ದು, ಧನಹಾನಿಯು, ಕಾರ್ಯದಲ್ಲಿ ವಿಘ್ನಗಳು, ಅಶುಭ ವಾರ್ತೆ ಕೇಳುವಂಥದ್ದು, ಜನವಿರೋಧ, ವಾದ ವಿವಾದಗಳುಂಟು, ಅಂದುಕೊಂಡಿರುವಂತಹ ವ್ಯವಹಾರದಲ್ಲಿ ಮನಸ್ಸನ್ನ ಬಿಟ್ಟು ಬಿಡ್ಬೇಕು, ಮಾಡಕ್ ಹೋಗ್ಬಾರ್ದು, ಇಲ್ಲ ಪ್ರಾಬ್ಲಮ್ ಆಗತ್ತೆ ಅಂತ. ಅಮ್ಮನವರು ವಿಶೇಷವಾಗಿ ಮಹಾಲಕ್ಷ್ಮಿ ಅಮ್ಮನವರ
ಪ್ರಾರ್ಥನೆ, ಜೇನುತುಪ್ಪ ಕಲ್ಲು ಸಕ್ಕರೆಯನ್ನು ಕೊಟ್ಟು ಪೂಜೆ ಮಾಡಿಸುವಂಥದ್ದು ಅಥವಾ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡುವಂಥ ಕೆಲಸವನ್ನ ಮಾಡಬೇಕಾಗ್ತದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. 2, 4, 6, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭ ಉಂಟು. ಬಂಧುಗಳ ದರ್ಶನದಿಂದ ಅಂದ್ರೆ ಬಂಧುಗಳ ಭೇಟಿಯಿಂದ ಅನುಕೂಲ, ಮನೆಯಲ್ಲಿ ಶುಭ ಮಂಗಳ ಕಾರ್ಯಗಳು ನೆರವೇರುವಂಥದ್ದು, ಯಶಸ್ಸು ಪ್ರಾಪ್ತಿಯಾಗುತ್ತದೆ. ಇನ್ನು ಧನುರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. 3, 3, 6, 3, 9, 9, 3, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನುರಾಶಿಯವರಿಗೆ ಕಳ್ಳರಿಂದ ಕಂಟಕ, ರಾಜ್ಯಾಧಿಕಾರಿಗಳಿಂದ ಅಧಿಕಾರಿಗಳಿಂದ ತೊಂದರೆ, ಸೌಖ್ಯವಿಲ್ಲ. ಜಾಗ್ರತೆಯಿಂದ ಕೆಲಸವನ್ನ ಮಾಡಬೇಕು, ಇಲ್ಲ ಅನೇಕ ತರದ ಸಮಸ್ಯೆಗಳನ್ನು ನೀವು ಅನುಭವಿಸಬೇಕಾಗ್ತದೆ. ನೀವು ಮಾಡಬೇಕಾಗಿರುವಂಥದ್ದು ಕುಲದೇವರ ಆರಾಧನೆ, ಕುಲದೇವರ ಪೂಜೆಯನ್ನ ಮಾಡಿ. ಇನ್ನು ಮಕರ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. 4, 8, 8, 3, 11 ಕವಡೆ ಬಿದ್ದಿರುವಂಥದ್ದು. ಸಾಡೆ ಸಾತಿ ಬೇರೆ ನಡೀತಾ ಇದೆ, ಜೊತೆಗೆ 11 ಕವಡೆ ಬೇರೆ ಬಿದ್ದಿದೆ. ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಎಚ್ಚರಿಕೆಯಿಂದ ಇರಲಿಲ್ಲ ಅಂದ್ರೆ ಧನ ಮಾನ ಹಾನಿ ಹಾಳಾಗುವಂತ ಸಾಧ್ಯತೆ ಇರ್ತದೆ. ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ. ಜೊತೆಗೆ ಆಂಜನೇಯ ಸ್ವಾಮಿ ದರ್ಶನ, ಶನೇಶ್ವರ ಸ್ವಾಮಿಗೆ ತಿಲಾಭಿಷೇಕ ಮಾಡಿಸುವಂಥದ್ದನ್ನು ಮರಿಬೇಡಿ. ಇನ್ನು ಕುಂಭರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಕುಂಭರಾಶಿಯವರಿಗೆ 4, 8, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ, ರಾಜ ಸನ್ಮಾನ, ಸಮಾಜದಲ್ಲಿ ಸನ್ಮಾನ ದೊರೆಯುವಂಥದ್ದು, ಕಾರ್ಯದಲ್ಲಿ ಸಿದ್ಧಿ ಲಾಭ ಯೋಗ ಉಂಟಾಗುತ್ತದೆ. ಕುಂಭರಾಶಿಯವ್ರಿಗೆ ಚೆನ್ನಾಗಿದೆ. ಆದರೂ ಸಾಡೆ ಸಾತಿ ನಡೀತಾ ಇರೋದ್ರಿಂದ ಆಂಜನೇಯ ಸ್ವಾಮಿ ದರ್ಶನ ಮಾಡಿ. ಇನ್ನು ಕೊನೆಯದಾಗಿ ಮೀನರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಮೀನರಾಶಿಯವರಿಗೆ 3, 3, 6, 4, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖಭೋಜನ, ಆಪ್ತ ಮಿತ್ರರ ದರ್ಶನ ಸುಖವಿದೆ. ಕಾರ್ಯದಲ್ಲಿ ಅನುಕೂಲವೂ ಇದೆ. ಈ ವಿಚಾರದಲ್ಲಿ ಸಂಶಯ ಬೇಡ. ಅಂದುಕೊಂಡಂತ ಕೆಲಸಗಳೆಲ್ಲವೂ ಆಗುತ್ತದೆ. ಧೈರ್ಯದಿಂದ ಮಾಡು ಅಂತ ಹೇಳಿ ಬರ್ತಾ ಇದೆ. ಇದನ್ನ ಮಾಡ್ಕೊಳ್ಳಿ, ಅನುಕೂಲ ಆಗತ್ತೆ. ಮಾದೇಶ್ವರನ ಅನುಗ್ರಹ ಪ್ರಾಪ್ತಿ ಆಗಲಿ. ಜೊತೆಗೆ ಜಾತಕಗಳ ದಶಾಭುಕ್ತಿ ಕೂಡ ಇಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸೋದ್ರಿಂದ 6 ತಿಂಗಳು ಅಥವಾ ವರ್ಷಕ್ಕೊಮ್ಮೆ ನಿಮ್ಮ ಜಾತಕಗಳನ್ನು ಕೂಡ ಪರಿಶೀಲನೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆಮೇಲೆ ಮಾದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.